ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ ವಿಭೂತಿ ಸಂಧಿಯ 35ನೇ ಪದ್ಯ ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. 36ನೇ ಪದ್ಯವನ್ನು ಈಗ ಶ್ರವಣ ಮಾಡಬೇಕು. ಪರಮಾತ್ಮನಿಗೂ ಜೀವನಿಗೂ ಇರುವಂಥ ಬಿಂಬ ಪ್ರತಿಬಿಂಬ ಸಂಬಂಧ ಏನಿದೆ ಅದರ ವಿವರಣ 34 ಮತ್ತು 35ನೇ ಪದ್ಯಗಳಲ್ಲಿ ವರ್ಣಿತ ಆಗಿತ್ತು. 36ನೇ ಪದ್ಯ ಅದು ಹರಿಕಥಾಮೃತ ಸಾರದ 142ನೇ ಪದ್ಯ. ನದಿಯ ಜಲ ನದಿಗೆರೆವ ತೆರೆದಂದದಲ್ಲಿ ಭಗವದ್ದತ್ತ ಧರ್ಮಗಳ ಉದತಿಶಯನಿಗರ್ಪಿಸುತ್ತ ವ್ಯಾವೃತ್ತ ನೀನಾಗಿ ವಿಧಿ ನಿಷೇಧಾದಿಗಳಿಗೊಳಗಾಗದಲೇ ಮಾಡುತ್ತ ದರ್ವಿಯಂದದೆ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು. ಭಗವಂತನೇ ಕರ್ಮಗಳನ್ನು ಮಾಡಿಸಿರ್ತಾನೆ. ಅವನು ಮಾಡಿಸಿದ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡ್ತೇವೆ. ಅದಕ್ಕೊಂದು ಉತ್ತಮವಾದ ಉದಾಹರಣೆ ಏನಂದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನದಿಯಲ್ಲಿ ಸಂಧ್ಯಾವಂದನ ಇತ್ಯಾದಿಗಳಿಗೆ ಹೋಗಿ ಕುತ್ಕೋತಾರೆ. ಅಲ್ಲಿ ಹೋಗಿ ಕುತ್ಕೊಂಡಾಗ ಆ ಕೆರೆಯ ನೀರನ್ನು ತೆಗೆದುಕೊಂಡು ಕೆರೆಗೆ ಅರ್ಪಣೆ ಮಾಡ್ತಾರೆ. ಹೊಸದಂಥ ನೀರನ್ನೇ ಬೇರೆ ಕಡೆಯಿಂದ ಇವರು ತಂದಿರೋದಿಲ್ಲ, ಕೆರೆಯದೇ ನೀರನ್ನು ತೆಗೆದುಕೊಂಡು ಕೆರೆಗೆ ಅರ್ಪಣೆ ಮಾಡ್ತಾರೆ. ಅದರಂತೆ ಕಡಲ ಶಯನನಾದಂಥ ಭಗವಂತ ಏನು ಕರ್ಮಗಳನ್ನು ಮಾಡಿಸಿದ್ದಾನೆ, ಆತ ಮಾಡಿಸಿದ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡ್ತೇವೆ. ಅರ್ಪಣೆ ಮಾಡಿ ವ್ಯಾವೃತ್ತನಾಗಿರೋ ಅಂದರೆ ನಿರ್ಲಿಪ್ತನಾಗಿರೋ. ನೀನೇನಾದರೂ ಕರ್ಮಗಳನ್ನು ಮಾಡಿದರೆ, ಕರ್ಮಗಳನ್ನು ಮಾಡಲಿಕ್ಕೆ ನಿನಗೆ ಸ್ವಾತಂತ್ರ್ಯ ಇದ್ದರೆ, ಹಾಗೇನಾದರೂ ನಾನು ಮಾಡಿದೆ ಅನ್ನುವಂಥ ನಿನ್ನ ಮಾತಿಗೆ ಒಂದಿಷ್ಟು ಅರ್ಥ ಇರ್ತಿತ್ತು. ನೀನೇನು ಮಾಡೇ ಇಲ್ಲ, ಭಗವಂತನೇ ಮಾಡಿಸಿದವನು, ನೀನು ಪ್ರತಿಬಿಂಬ. ಆದ್ದರಿಂದ ವ್ಯಾವೃತ್ತನಾಗಿರೋ. ಈ ಕರ್ಮಗಳ ಸ್ವಾಮಿತ್ವ ನನಗಿದೆ, ಸ್ವಾತಂತ್ರ್ಯ ನನಗಿದೆ ಅನ್ನುವಂಥ ಭಾವನೆಯನ್ನು ಬಿಟ್ಟು ಬಿಡು. ವಿಧಿ ನಿಷೇಧಗಳಿಗೆ ಒಳಗಾಗಬೇಡ. ವಿಧಿ ನಿಷೇಧಗಳಿಗೆ ಒಳಗಾಗಬೇಡ ಅಂತಂದರೆ ಅದನ್ನು ಹೀಗೆ ತಿಳ್ಕೊಳ್ಬೇಕು. ಶಾಸ್ತ್ರ ಇಂಥ ಕೆಲಸಗಳನ್ನು ಮಾಡು ಅಂತ ಹೇಳ್ತದೆ, ಅದನ್ನು ವಿಧಿ ಅಂತ ಕರೀತಾರೆ. ಇಂಥ ಕೆಲಸಗಳನ್ನು ಮಾಡಬೇಡ ಅಂತ ಎಚ್ಚರ ಕೊಡ್ತಿದೆ. ಇಂತಿಂಥ ಕೆಲಸಗಳನ್ನು ಮಾಡಿಬಿಟ್ರೆ ದೋಷಗಳನ್ನು ಹೇಳ್ತಾರೆ. ಇಂಥ ಕೆಲಸಗಳನ್ನು ಮಾಡಿದರೆ ಪುಣ್ಯ ಇತ್ಯಾದಿಗಳನ್ನು ಅವನಿಗೆ ಹೇಳ್ತಾರೆ. ಹಾಗಾಗಿ ವಿಧಿ ನಿಷೇಧಗಳನ್ನು ಮಾಡಬೇಕು ಅಂತಲೇ ಎಲ್ಲ ಕಡೆ ನಾವು ತಿಳ್ಕೊಂಡಿರ್ತೇವೆ. ಹೀಗೆ ಮಾಡಬೇಕು ಅಂತ ವಿಧಾನ ಇದೆ, ಹಾಗಾಗಿ ನಾವು ಮಾಡಬೇಕು. ಇಂಥ ಕೆಲಸಗಳನ್ನು ಮಾಡಬಾರ್ದು ಅಂತಿದೆ, ಅದಕ್ಕಾಗಿ ಆ ಕೆಲಸಗಳನ್ನು ಬಿಡಬೇಕು. ಹೀಗೆಲ್ಲ ಕೇಳಿರ್ತೇವೆ. ಅಂಥದ್ರಲ್ಲಿ ವಿಧಿ ನಿಷೇಧಗಳಿಗೆ ಒಳಗಾಗಬಾರ್ದು ಅಂದ್ರೆ ಏನರ್ಥ? ವಿಧಿಗೆ ಹೆದರಬಾರ್ದು, ನಿಷೇಧಕ್ಕೆ ಹೆದರಬಾರ್ದು ಅಂತ ಇಲ್ಲಿ ಹೇಳಿದಂತೆ ಕಾಣಿಸ್ತದೆ. ಅದರ ಅರ್ಥ ಏನು? ಸ್ವಭಾವತೋ ಧರ್ಮಪರೋ ನ ವಿಧೇಶ್ಚಕಿತಶ್ಚರೇತ್ ಅಲ್ಪಂ ಫಲಂ ಹಿ ಚಕಿತೆ ಸ್ವಭಾವೇ ಫಲಮುತ್ತಮಂ ಅಂತ ಒಂದು ವಿನಿರ್ಣಯ ಅನ್ನೋ ಗ್ರಂಥದಲ್ಲಿ ಅಲ್ಲಿ ಬಂದಿರುವಂಥ ಮಾತದು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉದಾಹರಿಸಿದ ಮಾತು. ಮನುಷ್ಯನ ಸ್ವಭಾವ ಹೇಗಿರ್ಬೇಕಂದ್ರೆ, ಸ್ವಭಾವತೋ ಧರ್ಮಪರೋ. ಧರ್ಮಾಚರಣೆ ಮಾಡಬೇಕು ಅಂತ ಹೋಗ್ತೇವಲ್ಲ, ಹೆದರಿ ಧರ್ಮಾಚರಣೆ ಮಾಡ್ತೇವೆ. ಧರ್ಮಾಚರಣೆ ಮಾಡದೇ ಇದ್ರೆ ಏನಾದರೂ ಪಾಪ ಬಂದ್ಬಿಡ್ತದೇನೋ ಅಂತ ಹೆದರ್ತೇವೆ. ಇದು ನಮ್ಮ ಪ್ರಾಥಮಿಕ ಹಂತ. ಆದರೆ ಕೊನೆಯ ತನಕ ಬರೀ ಹೆದರಿ ಧರ್ಮಾಚರಣೆ ಮಾಡ್ತಾ ಉಳಿಬಾರ್ದು. ಧರ್ಮಾಚರಣೆ ಮಾಡೋದು ನಮ್ಮ ಸ್ವಾಭಾವಿಕವಾದಂಥ ಪ್ರವೃತ್ತಿ ಆಗಬೇಕು. ಅದನ್ನೇ ಸ್ವಭಾವತೋ ಧರ್ಮಪರೋ. ಮನುಷ್ಯನ ಸ್ವಭಾವವೇ ಧರ್ಮಾಚರಣೆ ಮಾಡೋದಾಗಬೇಕು. ಅವರಿವರಿಗೆ ಹೆದರಿ ಮಾಡಬಾರ್ದು. ನ ವಿಧೇಶ್ಚಕಿತಶ್ಚರೇತ್. ಚಕಿತ ಅಂದರೆ ಭಯಗ್ರಸ್ತನಾಗಿ. ಹೀಗೆ ಮಾಡದೇ ಇದ್ರೆ ನನಗೆಲ್ಲಿ ಪಾಪ ಬಂದ್ಬಿಡ್ತದೋ, ಏನು ಕಳ್ಕೋತೀನೋ, ಏನು ಅನರ್ಥ ಆಗಿಬಿಡ್ತದೋ ಅಂತ ಹೆದರ್ತೇವಲ್ಲ, ಅದು ಪ್ರಾಥಮಿಕ ಹಂತ ಅಷ್ಟೇ. ಅದು ಆ ಮನುಷ್ಯ ಪೂರ್ಣ ಬೆಳವಣಿಗೆ ಹೊಂದಿದ್ದು, ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಿದ್ದಕ್ಕೆ ಸಂಕೇತ ಅಲ್ಲ ಅದು. ಆ ಭಯವನ್ನು ಮೊದಲು ಇಟ್ಕೋಬೇಕು, ಮುಂದೆ ಆ ಭಯವನ್ನು ಬಿಟ್ಟು ಬಿಡಬೇಕು. ಕೊನೆ ತನಕ ಆ ಭಯ ಉಳಿಬಾರ್ದು. ಯಾಕೆಂದ್ರೆ ಅಲ್ಪಂ ಫಲಂ ಹಿ ಚಕಿತೆ ಸ್ವಭಾವೇ ಫಲಮುತ್ತಮಂ. ಚಕಿತೆ, ಭಯಪಟ್ಟು ಏನಾದರೂ ಧರ್ಮಾಚರಣೆ ಮಾಡಿದರೆ ಅವಾಗ ಫಲ ಕಡಿಮೆ ಅಂತ. ಸ್ವಭಾವೇ ಫಲಮುತ್ತಮಂ. ಧರ್ಮಾಚರಣವನ್ನು ಮಾಡುವಾಗ ಅದನ್ನು ಸ್ವಭಾವವನ್ನಾಗಿ ಇಟ್ಕೊಂಡು ಮಾಡ್ತಾ ಹೋದರೆ ಅದಕ್ಕೆ ಫಲ ಹೆಚ್ಚು. ಇದನ್ನು ಮಾಡದೇ ಇದ್ರೆ ನನಗೆ ಯಾವ ಪಾಪ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಭಗವಂತನ ಪ್ರೀತಿಗಾಗಿ ಇದನ್ನು ಮಾಡ್ತೀನಿ ಅನ್ನೋದು ನಮ್ಮ ಸ್ವಭಾವ ಆಗಬೇಕು. ಹಾಗೆ ಸ್ವಭಾವ ಆಗಿಬಿಟ್ರೆ ಅದಕ್ಕೆ ಶ್ರೇಷ್ಠ ಫಲ ಅಂತ ಹೇಳ್ತಾರೆ. ಅದರಂತೆ ಧರ್ಮಾಚರಣೆ ಮಾಡೋದು ನಮ್ಮ ಸ್ವಭಾವ ಆಗಬೇಕು. ವಿಧಿಗೆ ಒಳಗಾಗಬಾರ್ದು.
ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಹೇಳದೇನೋ ಮಾಡದೇನೋ ತೊಂದರೆ ಆಗಿಬಿಡ್ತದೆ ಅನ್ನುವಂಥ ಭಯವನ್ನು ಬಿಡಬೇಕು. ಹಾಗೇನೆ ನಿಷೇಧಕ್ಕೆ ಒಳಗಾಗಬಾರ್ದು. ಯಾವುದೋ ಒಂದು ಕೆಲಸ ಮಾಡಬೇಡ, ಇಂಥದನ್ನು ತಿನ್ನಬೇಡ, ಇಂಥ ಕಾರ್ಯವನ್ನು ಮಾಡಬೇಡ ಅಂತ ಹೇಳಿರ್ತಾರೆ. ಅದಕ್ಕೆ ಪ್ರತಿಫಲ ಏನು ಅಂದರೆ ಇಂಥದೊಂದು ಪಾಪ, ಇಂಥದೊಂದು ನರಕ ಅಂತ ಹೇಳಿರ್ತಾರೆ ಶಾಸ್ತ್ರದಲ್ಲಿ. ಗರುಡ ಪುರಾಣವೋ ಮತ್ತೆ ಯಾವುದೋ ವರಾಹ ಪುರಾಣವೋ ಅಂಥ ಕಡೆ ಎಲ್ಲ ಅದನ್ನು ಹೇಳಿರ್ತಾರೆ. ಆ ಭಯಕ್ಕೆ ಒಳಗಾಗಿ ಆ ಕೆಲಸವನ್ನು ನಾವು ದೂರ ಇಡ್ತೀವಿ. ಅದು ಕೂಡ ಮೊದಲನೇ ಹಂತವೇ, ಮೊದಲನೇ ಮೆಟ್ಲೆ ಅದು. ಮುಂದೆ ಆ ಭಯವನ್ನು ದೂರ ಇಡಬೇಕು. ಭಯ ದೂರ ಇಟ್ಟು ಇದನ್ನು ಮಾಡಬಾರ್ದು. ಯಾಕೆಂದ್ರೆ ಇದು ಭಗವಂತನಿಗೆ ಪ್ರಿಯ ಅಲ್ಲ. ಭಗವಂತನಿಗೆ ಯಾವುದು ಪ್ರಿಯವೋ ಅದನ್ನು ಮಾಡ್ತೇನೆ, ಭಗವಂತನಿಗೆ ಯಾವುದು ಪ್ರಿಯ ಅಲ್ಲವೋ ಅದನ್ನು ಬಿಡ್ತೇನೆ. ಶಾಸ್ತ್ರ ಏನು ಹೇಳಿದೆ ಅಂತ ಅನ್ನೋದು ಮುಂದಿನ ವಿಷಯ. ನನಗೆ ಯಾವುದಾದ್ರೂ ಪುಣ್ಯಕರ್ಮವನ್ನು ಮಾಡಿದರೆ ಸ್ವರ್ಗದಲ್ಲಿ ಫಲ, ಪಾಪಕರ್ಮವನ್ನು ಮಾಡಿದರೆ ನರಕದಲ್ಲಿ ದುಃಖ ಅನ್ನುವಂಥ ಆ ಆಸೆಗಳೇನಿವೆ ಅದನ್ನು ಬಿಟ್ಟು ಬಿಡಬೇಕು. ಬಿಟ್ಟು ವಿಧಿ ನಿಷೇಧಕ್ಕೆ ಒಳಗಾಗದೆ ಕರ್ಮಗಳನ್ನು ಮಾಡಬೇಕು. ಅದನ್ನೇ ಉಪನಿಷತ್ತು ಭಿಯಾದೇಯಂ ಸಂವಿದಾದೇಯಂ ಅಂತ ಹೇಳಿದೆ. ಮೊದಲು ದಾನ ಮಾಡ್ತಿರ್ತಾನೆ ಮನುಷ್ಯ. ದಾನ, ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದರೆ ಮೊದಲು ಭಯದಿಂದ ಮಾಡ್ತಾನೆ. ಅದು ಮುಂದೆ ಬಿಟ್ಟು ಬಿಡ್ಬೇಕು. ಅದನ್ನು ಆ ಭಯ ಬಿಟ್ಟು ಸಂವಿಧ ಅಂದರೆ ಜ್ಞಾನಪೂರ್ವಕವಾಗಿ ಆ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಉಪನಿಷತ್ತು ಹೇಳಿದ ಮಾತದು. ಒಳಗಾಗದಲೇ ಮಾಡುತ್ತಾ ದರ್ವಿ ಎಂದದಿ. ದರ್ವಿ ಅಂದರೆ ಸೌಟು. ಸೌಟಿನಂತೆ ಮನುಷ್ಯ ಇರಬೇಕು. ಸೌಟಿನಂತೆ ಇರೋದು ಹೇಗೆ ಅಂತಂದ್ರೆ, ಸೌಟಿಗೆ ಯಾವುದೇ ರುಚಿ ಗೊತ್ತಾಗೋದಿಲ್ಲ. ಎಲ್ಲ ಕೆಲಸ ಮಾಡಲಿಕ್ಕೂ ಸೌಟು ಬೇಕು. ಅನ್ನ ಮಾಡ್ಲಿಕ್ಕೆ ಬೇಕು, ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ಬೇಕು, ಸಾರು ಅದರ ರುಚಿ ನೋಡ್ಲಿಕ್ಕೆ ಬೇಕು, ಬೆಂದಿದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ಬೇಕು. ಎಲ್ಲ ಕೆಲಸಗಳಿಗೂ ಸೌಟು ಬೇಕು. ಆದರೆ ಸೌಟಿಗೆ ಮಾತ್ರ ತನಗೆ ಯಾವ ರುಚಿನೂ ಗೊತ್ತಾಗೋದಿಲ್ಲ. ಕೆಲಸ ಮಾಡ್ಲಿಕ್ಕೆ ಅದು ಬೇಕು, ಮುಂದೆ ಬಡಿಸ್ಲಿಕ್ಕೆ ಬೇಕು. ಆದರೆ ಅದರ ರುಚಿ ನೋಡುವವರೆಲ್ಲ ಬೇರೆಯವರೇ. ಅಜ್ಞಸ್ಯ ಕರ್ಮ ಲಿಪ್ಯೇತ ಕೃಷ್ಣೋಪಾಸ್ತಿ ಮಕುರುವತಃ ಜ್ಞಾನಿನೋಪಿ ಯಥೋ ಹ್ರಾಸಃ ಆನಂದಸ್ಯ ಭವೇದ್ ಧ್ರುವಂ ಅಥೋ ಅಲೇಪೇಪಿ ಪಾಪಸ್ಯಾತ್ ಅತಃ ಕಾರ್ಯೇವ ಸರ್ವದಾ ಅಂತ ನಾರದ ಪುರಾಣದಲ್ಲಿ ಬಂದಂಥ ಒಂದು ಮಾತದು. ಈಶಾವಾಸ್ಯೋಪನಿಷತ್ತಿನ ಭಾಷ್ಯದಲ್ಲಿ ಉದಾಹರಣೆಗೊಂಡಂಥ ಮಾತು. ಅಜ್ಞಾನಿಗೆ ಕರ್ಮದ ಲೇಪ. ಮನುಷ್ಯ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ. ಜ್ಞಾನಿಯೇ ಆಗಿರಲಿ ಅಜ್ಞಾನಿಯೇ ಆಗಿರಲಿ ಕರ್ಮಗಳನ್ನು ಮಾಡ್ತಿರ್ತಾನೆ. ಅಜ್ಞಾನಿಗೆ ಕರ್ಮಗಳ ಲೇಪ ಯಾವತ್ತೂ ಕೂಡ. ಜ್ಞಾನಿಗೆ ಯಾವತ್ತೂ ಆ ಕರ್ಮದ ಲೇಪ ಇಲ್ಲ. ಆ ಕರ್ಮಗಳನ್ನು ಮಾಡಿಯೂ ಕೂಡ ಆತ ಈ ಸಂಸಾರವನ್ನು ಗೆಲ್ಲುತ್ತಾನೆ. ಅದಕ್ಕಾಗಿ ಆ ಸೌಟಿನಂತೆ ನಿರ್ಲಿಪ್ತನಾಗಿದ್ದು ಕೆಲಸವನ್ನು ಮಾಡಬೇಕು. ದರ್ವಿ ಎಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು. ಏನೇ ಕೆಲಸಗಳನ್ನು ಮಾಡಿದ್ರು, ಎಲ್ಲ ಸಾಂಸಾರಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಆ ಪರಮಾತ್ಮನೇ ಇದನ್ನು ಮಾಡಿಸಿದ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ಅದರಂತೆ ಕೆಲಸ ಮಾಡಬೇಕು. ಆಗ ಮನುಷ್ಯ ಈ ಸಂಸಾರವನ್ನು ಗೆಲ್ಲುತ್ತಾನೆ. ಮುಂದೆ 37ನೇ ಪದ್ಯ. ಅರಿಯದಿದ್ದರೂ ಎಮ್ಮೊಳಿದ್ದನವರತ ವಿಷಯಗಳುಂಬ ಜ್ಞಾನೋತ್ತರದಲ್ಲಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ. ಸರಿತು ಕಾಲಪ್ರವಹಗಳು ಕಂಡರೆಯೂ ಸರಿ ಕಾಣದಿರೆ ಪರಿವವು ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖ ವಿಹವು. ನಾವು ನಿತ್ಯ ಸಾಂಸಾರಿಕ ಕರ್ಮಗಳನ್ನು ಮಾಡ್ತಾನೇ ಇರ್ತೇವೆ. ಮಾಡೋದು ನಮ್ಗೆ ಅನಿವಾರ್ಯ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ ಅಂತ ಗೀತಾ. ಕರ್ಮಗಳನ್ನು ಮಾಡ್ತಾನೇ ಇರ್ತೇವೆ. ನಾವು ಭಗವಂತನ ಅಸ್ತಿತ್ವವನ್ನು ತಿಳ್ಕೊಂಡ್ರೂ ಸರಿ, ತಿಳ್ಕೊಳ್ಳದೇ ಇದ್ರೂ ಸರಿ, ನಮಗದು ಗೊತ್ತಿರಲಿ ಬಿಡ್ಲಿ, ಭಗವಂತ ಒಳಗಿದ್ದೇ ಇದ್ದಾನೆ. ಒಳಗಿದ್ದು ಆ ಕರ್ಮಗಳನ್ನು ತಾನು ಮಾಡಿಸಿ ಅದರ ಮೂಲಕ ನಮ್ಮ ಕಡೆಯಿಂದ ಮಾಡಿಸ್ತಾನೆ. ತಾನು ಮಾಡಿ ನಮ್ಮ ಕಡೆಯಿಂದ ಮಾಡಿಸ್ತಾನೆ. ವಿಷಯದ ಮೂಲ ಫಲ ಏನಿದೆ, ವಿಷಯದ ಶುಭ ಫಲ, ಅದನ್ನು ತಾನೇ ಸ್ವೀಕಾರ ಮಾಡ್ತಾನೆ. ಅರಿಯದಿದ್ದರೂ ಭಗವಂತನ ಅಸ್ತಿತ್ವ ನಮ್ಗೆ ಗೊತ್ತಿಲ್ಲದೆ ಇರಬಹುದು. ಎಲ್ಲರೂ ಭಗವದ್ಭಕ್ತರೇ ಆಗಿರೋದಿಲ್ಲ, ಕೆಲವರು ನಾಸ್ತಿಕರೇ ಆಗಿರ್ತಾರೆ. ಕೆಲವರು ಆಸ್ತಿಕರಾಗಿದ್ದರೂ ಕೂಡ ಕೆಲಸ ಮಾಡೋ ಸಂದರ್ಭದಲ್ಲಿ ಆ ಉತ್ಸಾಹ ಸಂಭ್ರಮಗಳಿಂದಾಗಿ ಅವರಿಗೆ ಭಗವಂತ ನೆನಪೇ ಬರೋದಿಲ್ಲ. ಅಂಥವರೆಲ್ಲ ಇರ್ತಾರೆ. ಅರಿಯದಿದ್ದರೂ ಎಮ್ಮೊಳಿದ್ದು ನಮ್ಮೊಳಗಿರ್ತಾನೆ. ಅನವರತ ವಿಷಯಗಳ ಉಂಬ, ಈ ಎಲ್ಲ ವಿಷಯದ ಮೂಲ ಫಲವನ್ನು ಸ್ವೀಕಾರ ಮಾಡುವವನು ಅವನೇ. ಆದರೆ ಕ್ರಮವಾಗಿ ಮಾಡುವಾಗ ಸಂಭ್ರಮ ಉತ್ಸಾಹಗಳಿಂದಾಗಿ ಭಗವಂತನ ನೆನಪಾಗೋದಿಲ್ಲ. ಅದರಲ್ಲಿ ಮಗ್ನರಾಗಿ ಬಿಟ್ಟಿರ್ತೇವೆ ನಾವು. ಆದರೆ ಮಾಡಿ ಆದ್ಮೇಲೆ, ಕೆಲಸಗಳನ್ನೆಲ್ಲ ಮಾಡಿ ಆದ್ಮೇಲೆ ಸ್ವಲ್ಪ ಮನಸ್ಸು ತಿಳಿಯಾದಾಗ
ಆಗ ಭಗವಂತನ ಅರಿವಾಗ್ತದೆ. ಜ್ಞಾನೋತ್ತರದಿ ಆಗೇನಾದರೂ ಆದರೆ ಆಗ ಮನುಷ್ಯ ಏನ್ ಮಾಡ್ತಾನೆ, ನಾನೇನೋ ಮಾಡಿಬಿಟ್ಟೆ, ಆದ್ರೆ ಇದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಅನುಸಂಧಾನ ಮಾಡ್ಕೋತಾನೆ. ಜ್ಞಾನೋತ್ತರದಲ್ಲಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ. ಆಯ್ತು, ಕೆಲಸ ಮಾಡುವಾಗಲೇ ನನ್ನನ್ನು ನೆನ್ಪು ಮಾಡ್ಕೊಳ್ಬೇಕಾಗಿತ್ತು, ಕೆಲಸ ಮಾಡುವಾಗ ನನ್ನನ್ನು ನೆನ್ಪು ಮಾಡ್ಕೊಳ್ಳೋಷ್ಟು ಪಕ್ವ ನೀನಿನ್ನೂ ಆಗಿಲ್ಲ, ಈಗಾದ್ರೂ ನೆನಪು ಮಾಡ್ಕೊಂಡು ಅಂತ ಸಂತೋಷ ಪಡ್ತಾನೆ. ಕೊಟ್ಟು ಚಿತ್ಸುಖವಿತ್ತು, ಶುದ್ಧವಾದ ಸುಖ ಕೊಡ್ತಾನೆ. ಇದು ಸಾಂಸಾರಿಕ ಸುಖ ಏನಿದೆ, ಇದು ಮಿಶ್ರವಾದ ಸುಖ, ಸುಖ ದುಃಖಗಳಿಂದ ಕೂಡಿದ ಸುಖ ಇದು. ಅದಕ್ಕೆ ಶುದ್ಧವಾದ ಸುಖವನ್ನು ಕೊಟ್ಟು ಆ ಜೀವನಿಗೆ ಸಮಾಧಾನ ಮಾಡ್ತಾನೆ. ಅದಕ್ಕೊಂದು ಉದಾಹರಣೆ ಅದೇನೆಂದ್ರೆ, ನದಿ ಪ್ರವಾಹ ಮತ್ತು ಕಾಲ ಪ್ರವಾಹ. ನದಿ ತೀರದಲ್ಲೇ ವಾಸ ಮಾಡ್ಕೊಂಡಿರ್ತೀವಿ. ಒಂದ್ ವೇಳೆ ಎಲ್ಲರಿಗೂ ನದಿ ತೀರದಲ್ಲೇ ವಾಸ ಮಾಡ್ಕೊಂಡಿರ್ಲಿಕ್ಕಾಗದೇ ಇರಬಹುದು. ಕಾಲ ಅಂತ ಎಲ್ಲರ ಸುತ್ತಮುತ್ತಲೂ ಇದ್ದೇ ಇದೆ. ಪ್ರಾತಃ ಕಾಲ ಬರ್ತದೆ, ಮಧ್ಯಾಹ್ನ ಬರ್ತದೆ, ಸಾಯಂಕಾಲ ಬರ್ತದೆ. ಆ ನದಿಯ ತೀರವನ್ನ, ನದಿಯ ಪ್ರವಾಹವನ್ನ, ಕಾಲ ಪ್ರವಾಹವನ್ನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ತಾರೇನೋ? ಎಲ್ಲರೂ ಸದುಪಯೋಗ ಮಾಡ್ಕೊಳ್ತಾರೆ ಅಂತಿಲ್ಲ. ಬೆಳಗಾಗೆದ್ದು ಧರ್ಮ ಕಾರ್ಯಗಳನ್ನು ಮಾಡ್ತಾರೆ ಅಂತಿಲ್ಲ, ಪರೋಪಕಾರ ಮಾಡ್ತಾರೆ ಅಂತಿಲ್ಲ, ಸಾಯಂಕಾಲದ ಹೊತ್ತಿನಲ್ಲಿ ಪರಮಾತ್ಮನ ಶ್ರವಣವನ್ನು ಮಾಡ್ತಾರೆ ಅಂತಿಲ್ಲ. ಯಾವ್ದಾವುದೋ ಕಾಲದಿಂದ ಯಾವ್ದಾವುದೋ ಕಾರಣದಿಂದ ಅದನ್ನೆಲ್ಲ ತಪ್ಪಿಸ್ಕೊಂಡ್ಬಿಡ್ತಾರೆ. ತಪ್ಪಿಸ್ಕೊಂಡ್ರು ನಾವು ಕಾಲವನ್ನು ಗಮನಿಸದೇ ಇದ್ರು, ಕಾಲ ಸರಿತದೆ, ಹಾಗೆ ಹೋಗ್ತದೆ ಕಾಲ, ಅದನ್ನು ಗಮನಿಸದೇ ಇದ್ರು. ನದಿ ಹರಿತಿದೆ, ಅದನ್ನು ಗಮನಿಸೋದಿಲ್ಲ. ನದಿಯಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಆದ್ರೆ ನಾವು ಬರ್ತೇವೆ ಅಂತ ನದಿ ಕಾಯ್ತಿಲ್ಲ, ತನ್ನಷ್ಟಕ್ಕೆ ತಾನು ಹರಿದು ಹೋಗ್ತಿರ್ತದೆ. ಅದು ಇತರರು ನೋಡದೇ ಇರಲಿ, ಕಾಲ ಮತ್ತು ನದಿಗಳು ಹೋಗ್ತಾನೆ ಇರ್ತವೆ. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನೋ ಬಡಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ನದಿ ಮತ್ತು ಪ್ರವಾಹ ಇವೆರಡೂ ಕೂಡ ಯಾರಿಗೂ, ನದಿ ಮತ್ತು ಈ ಪ್ರವಾಹ ಮತ್ತು ಕಾಲ ಇವೆರಡೂ ಯಾರ ಸಲುವಾಗಿಯೂ ಯಾವತ್ತೂ ಕಾಯೋದಿಲ್ಲಂತೆ. ಅವು ಹರಿತಿರ್ತವೆ. ಏನಾದರೂ ನಮಗೆ ಎಚ್ಚರ ಬಂದು, ನಮ್ಮ ಸಮೀಪದಲ್ಲೇ ನದಿ ಇದೆ ಅಂಥೇಳಿ ಅಲ್ಲಿ ಮಜ್ಜನ ಪಾನ ಕರ್ಮಗಳಿಂದ ಅಲ್ಲಿ ಹೋಗಿ ಮುಳುಗ್ ಹಾಕಿ ಏನಾದರೂ ಪುಣ್ಯ ಕರ್ಮಗಳನ್ನು ಮಾಡಿದರೆ ಮತ್ತೆ ಆ ನೀರನ್ನು ಉಪಯೋಗ ಮಾಡಿಕೊಂಡ್ರೆ ಆಗವು ಸುಖವಿಹವು. ನಾವು ಅದರ ಉಪಯೋಗ ಪಡ್ಕೊಂಡ್ರೆ ಅದರಿಂದ ನಮಗೆ ಸುಖ, ಇಲ್ಲದೇ ಇದ್ರೆ ಅದು ಹೋಗೋದು ಹೋಯ್ತು, ನಾವು ವ್ಯರ್ಥವಾಗಿ ಕಾಲ ಕಳೆದ್ವು ಅಷ್ಟೇ. ಏನು ಮಾಡಿದ ಕರ್ಮಗಳು ಲಕ್ಷ್ಮೀ ನಿವಾಸಗರ್ಪಿಸಲು ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ ಮಾನನಿಧಿ ಕೈಗೊಂಡು ಸುಖವಿತ್ತು ಆನತರ ಸಂತೈಪ ತೃಣ ಜಲಧೇನು ತಾನುಂಡು ಅನವರತ ಪಾಲ್ಗರೆವ ತೆರೆದಂತೆ. ಮಾಡುವ ಎಲ್ಲಾ ಕರ್ಮಗಳನ್ನು ಕೂಡ ಲಕ್ಷ್ಮೀ ನಿವಾಸನಾದಂತಹ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಏನು ಸಂದೇಹ ಬೇಡ ಅದ್ರ ಬಗ್ಗೆ. ಭಗವಂತ ನಮ್ಮ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೋ ಇಲ್ಲೋ ಒಂದು ಸಂದೇಹ ಬೇಡ. ದಿನ ಅದನ್ನ ಅವನಿಗೆ ಅರ್ಪಣೆ ಮಾಡಬೇಕು. ಹೇಗೆ ಅರ್ಪಣೆ ಮಾಡಬೇಕು ಅಂತಂದ್ರೆ, ಅವನು ಮಾನನಿಧಿ, ಈ ಜಗತ್ತಿನಲ್ಲಿ ಅತ್ಯಂತ ಸುಖಿಯಾದವನು, ಅತ್ಯಂತ ಶ್ರೇಷ್ಠವಾದಂತಹ ಸನ್ಮಾನಕ್ಕೆ ಯೋಗ್ಯನೂ ಅವನೇ. ಅದಕ್ಕಾಗಿ ಅವನನ್ನು ಮಾನನಿಧಿ ಅಂತ ಕರೀತಾರೆ. ಮಾನನಿಧಿ ಅದನ್ನು ಕೈಗೊಂಡು ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಸುಖವಿತ್ತು ಆನತರ ಸಂತೈಪ, ತನಗೆ ಯಾರು ಶರಣಾಗತರಾಗಿರ್ತಾರೆ ಅವರಿಗೆ ಸುಖ ಕೊಡ್ತಾನೆ. ಸುಖ ಕೊಟ್ಟು ಅವರನ್ನು ಸಮಾಧಾನ ಮಾಡ್ತಾನೆ. ಧೇನು ಒಂದು ಆಕಳ ಇರ್ತದೆ, ಅದು ತೃಣ ಜಲ ತಾನುಂಡು. ನಾವು ಅದನ್ನು ಕೊಡೋದೆಷ್ಟು? ಹುಲ್ಲು, ನೀರು, ಅಂಥದನ್ನು ತಾನುಂಡು ಅನವರತ ಪಾಲ್ಗರೆವ ತೆರೆದಂತೆ. ಅದಕ್ಕೆ ಪ್ರತಿಯಾಗಿ ಅದು ಮಾತ್ರ ಬಹಳ ಮಧುರವಾದಂತಹ ಹಾಲನ್ನು ಕೊಡ್ತದೆ. ಅದರಂತೆ ಭಗವಂತನಿಗೆ ನಾವು ಅರ್ಪಣೆ ಮಾಡೋದು ತೀರಾ ಕ್ಷುದ್ರ. ನಾವೆಷ್ಟು ಸಂಧ್ಯಾ ವಂದನೆ ಮಾಡೇವು, ನಾವೆಷ್ಟು ದೇವರ ಪೂಜೆ ಮಾಡೇವು, ನಾವೆಷ್ಟು ಶ್ರವಣ ಮನನ ಮಾಡ್ಲಿಕ್ಕೆ ಸಾಧ್ಯ, ಏನು ಪ್ರವಚನ ಮಾಡೇವು ನಾವು. ಆದರೆ ನಾವು ಕೊಟ್ಟದ್ದನ್ನ ಅವನಿಗೆ ಕೊಡುವಂತಹ ಮನೋಭಾವ ಬೆಳೆಸ್ಕೊಳ್ಬೇಕು. ನಾವು ಮಾಡಿದ್ದನ್ನ ಅಷ್ಟು ಮಾಡಿದ್ರೆ ಆ ಹಸುವಿನಂತೆ ಹುಲ್ಲಿಗೆ ಪ್ರತಿಯಾಗಿ ಹಾಲು ಕೊಡುವಂತೆ ಆ ಹಸು ಭಗವಂತನು ಜ್ಞಾನ ಅನ್ನುವಂತಹ ಅಮೃತವನ್ನು ಕೊಡ್ತಾನೆ, ಸಮಾಧಾನ ಮಾಡ್ತಾನೆ ಜೀವನಿಗೆ. ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೀಪತಿ ಅಗ್ನಿವಾಯು ಸುಶಾರ್ವರೀಚರ ದಿಗ್ವಲಯದಳು ಹಂಸನಾಮಕನು ಸರ್ವಕಾಲದಿ ಸರ್ವರುಳು ಸುರ ಸಾರ್ವಭೌಮನು ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದೆ ಅವ್ಯಕ್ತಾತ್ಮನೆಂದೆನಿಪ. ಹಂಸ ಅಂತ ಹೆಸರಿನ ಭಗವಂತ ಏನಿದ್ದಾನೆ ಅವನು ಎಲ್ಲಾ ದಿಕ್ಕುಗಳಲ್ಲೂ ಇದ್ದಾನಂತೆ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅನ್ನುವಂಥ 4 ಪ್ರಧಾನ ದಿಕ್ಕುಗಳಲ್ಲಿದ್ದಾನೆ. ಈಶಾನ್ಯದಲ್ಲಿ, ಆಗ್ನೇಯದಲ್ಲಿ, ವಾಯವ್ಯದಲ್ಲಿ ಮತ್ತು ನೈಋತ್ಯದಲ್ಲಿ
ಈಗ 8 ದಿಕ್ಕುಗಳಲ್ಲೂ ಹಂಸ ಅಂತ ಅನ್ಸ್ಕೊಂಡಿರುವಂತಹ ಭಗವಂತ ಇದ್ದಾನೆ. ಪೂರ್ವ ಅಂದ್ರೆ ಪೂರ್ವ ದಿಕ್ಕು, ದಕ್ಷಿಣ ಗೊತ್ತು, ಪಶ್ಚಿಮ, ಉತ್ತರವೂ ಗೊತ್ತು. ಪಾರ್ವತೀಪತಿ ದಿಕ್ಕು ಅಂದ್ರೆ ಈಶಾನ್ಯದ ದಿಕ್ಕು. ಈಶಾನ ಅಂದ್ರೆ ಈ ರುದ್ರ, ಈಶಾನ್ಯ ದಿಕ್ಕು. ಅಗ್ನಿ ದಿಕ್ಕು ಅಂದ್ರೆ ಆಗ್ನೇಯ ದಿಕ್ಕು. ವಾಯು ದಿಕ್ಕು ಅಂದ್ರೆ ವಾಯವ್ಯ. ಮುಂದೆ ಸುಶಾರ್ವರೀಚರ, ಶಾರ್ವರಿ ಅಂದ್ರೆ ರಾತ್ರಿ ಸಂಚಾರ ಮಾಡುವಂಥ ರಾಕ್ಷಸರು. ಅಂದ್ರೆ ಅದು ನಿರುತಿಗೆ ಸಂಕೇತ. ನಿರುತಿ ಅದು ಯಕ್ಷ ಕುಲಕ್ಕೆ, ರಾಕ್ಷಸ ಕುಲಕ್ಕೆ ಅಧಿಪತಿ. ಅವನು ದೇವತೆ ಆದರೂ ಕೂಡ, ದೇವತಾಗಣದಲ್ಲಿದ್ದವನಾದರೂ ರಾಕ್ಷಸರಿಗೆ ಅವನ ಅಧಿಪತಿ ಆದ್ರಿಂದ ಸುಶಾರ್ವರೀಚರ ಅಂತ ಹೇಳಿದರು. ಆ ದಿಗ್ವಲಯದಳು ಹಂಸನಾಮಕನು. ಹಂಸ ಅನ್ನುವ ಹೆಸರಿನ ಪರಮಾತ್ಮ ಅಲ್ಲಿದ್ದಾನೆ. ಸರ್ವಕಾಲದಿ, ಎಲ್ಲಾ ಕಾಲದಲ್ಲೂ ಇದ್ದಾನೆ. ಆಯಾ ದಿಕ್ಕಿನಲ್ಲಿರುವಂತಹ ಎಲ್ಲಾ ಜೀವಿಗಳಲ್ಲೂ ಇದ್ದಾನೆ. ಸರ್ವರಳು ಸುರ ಸಾರ್ವಭೌಮ, ಎಲ್ಲಾ ದೇವತೆಗಳಿಗೂ ಆತ ಸಾರ್ವಭೌಮ. ಸ್ವೇಚ್ಛೆಯಲ್ಲಿ ಮತ್ತೊಬ್ಬರಿಗೆ ಗೋಚರಿಸದೆ ಇದ್ದಾನೆ ಎಲ್ಲಾ ಕಡೆ, ಆದರೆ ಗೋಚರಿಸೋದಿಲ್ಲ. ಅವನ ಅಸ್ತಿತ್ವವೇ ನಮ್ಮ ಅರಿವಿಗೆ ಬರೋದಿಲ್ಲ. ಹೀಗೆ ಅವ್ಯಕ್ತ ರೂಪದಿಂದ ಅಲ್ಲೆಲ್ಲಾ ಕಡೆ ಇದ್ದುಕೊಂಡು ನಮ್ಮನ್ನ ಆತ ನಿಯಂತ್ರಿಸ್ತಾನೆ. ಪರಿ ಇಡಾ ವತ್ಸರ ಅನುವತ್ಸರದೊಳು ಅನಿರುದ್ಧಾದಿ ರೂಪವ ಧರಿಸಿ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠ್ಠಲ ಸ್ಮರಿಸುವವರನ್ನು ಸಂತೈಪನೆಂದು ಉರುಪರಾಕ್ರಮ ಉಚಿತ ಸಾಧನ ಯೋಗ್ಯತೆಯೇ ನರಿತು. ಈ ಭಗವಂತ ಈ ವತ್ಸರಗಳಲ್ಲಿ ಯಾವ್ಯಾವ ವರ್ಷಗಳನ್ನು ನಾವು ಆಚರಣೆ ಮಾಡ್ತೀವಲ್ಲ, ಆ ಎಲ್ಲ ವರ್ಷಗಳಲ್ಲೂ ಕೂಡ ಅವನಿದ್ದಾನಂತೆ. ವರ್ಷಗಳು ಅನೇಕ ಥರದ ವರ್ಷಗಳಿವೆ. ನಾವು ಸಾಮಾನ್ಯವಾಗಿ 365 ದಿವಸಗಳ ವರ್ಷವನ್ನು ಲೆಕ್ಕ ಹಾಕ್ತೀವಿ. ಆದರೆ ಭಗವಂತ ಇನ್ನೂ ಕೆಲವು ರೀತಿಯಾದಂತಹ ವರ್ಷಗಳಲ್ಲೂ ಇದ್ದಾನೆ. ಆ ಎಲ್ಲ ವರ್ಷಗಳನ್ನ ದಿನನಿತ್ಯದ ಗಣನೆಗೆ, ನಮ್ಮ ಪಂಚಾಂಗದ ಲೆಕ್ಕಾಚಾರಕ್ಕೆ ನಾವೇನು ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಆದರೂ ಭಾಗವತಾದಿ ಕೆಲವು ಗ್ರಂಥಗಳಲ್ಲಿ ಅಂಥ ಕೆಲವು ಸಂವತ್ಸರಗಳಿವೆ, ವರ್ಷಗಳಿವೆ. ಆ ವರ್ಷಗಳಲ್ಲಿ ಈತ ಇದ್ದಾನೆ. ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ಸಂವತ್ಸರ, ವತ್ಸರ ಅಂತೆಲ್ಲ ಹೀಗಿದ್ದಾನೆ. ಹೀಗೆಲ್ಲ ವರ್ಷಗಳಿವೆ. ಅವುಗಳಲ್ಲಿ ಅನಿರುದ್ಧಾದಿ ರೂಪವನ್ನು ಧಾರಣೆ ಮಾಡಿಕೊಂಡು ಬಾರ್ಹಸ್ಪತ್ಯ, ಸೌರ, ನಕ್ಷತ್ರ, ಚಾಂದ್ರ ಅಂತಾನೆ ಕರೆಸ್ಕೋತಾನೆ ಅವನು ಕೂಡ ಇದ್ದು. ಆ ವರ್ಷಗಳಲ್ಲಿದ್ದು ಆ ವರ್ಷಗಳಲ್ಲಿ ತನ್ನನ್ನು ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಅವರವರ ಶಕ್ತಿಗನುಸಾರವಾಗಿ ಅವರನ್ನು ಸಮಾಧಾನ ಮಾಡ್ತಾನೆ. ಮೊದಲನೇದಾಗಿ ಪರಿವತ್ಸರ ಅಂತ ಒಂದು ಬಂತು. ಪರಿವತ್ಸರ ಅನ್ನುವ ಈ ಮಾತಿನ ವಿವರಣೆ ಭಾಗವತ ತಾತ್ಪರ್ಯದಲ್ಲಿ ಮತ್ತು ಭಾಗವತ 3ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ ಅದಲ್ಲೆಲ್ಲ ವಿವರಣೆ ಅದರದ್ದಿದೆ. ಪರಿವತ್ಸರ ಅಂತ ಮೊದಲನೇದ್ದು. ಪರಿವತ್ಸರಕ್ಕೆ ಮತ್ತೊಂದು ಹೆಸರು ಬಾರ್ಹಸ್ಪತ್ಯ ವರ್ಷ ಅಂತ. ವರ್ಷ ಅಂತ ನಮಗೆ ಗೊತ್ತಿರುವಂತೆ ಸೂರ್ಯ, ಚಂದ್ರ ಇವರಿಬ್ಬರ ಲೆಕ್ಕಾಚಾರವನ್ನು ಇಟ್ಕೊಂಡು ನಾವು ಒಂದು ವರ್ಷವನ್ನು ಲೆಕ್ಕ ಹಾಕ್ತೇವೆ. ಚಾಂದ್ರಮಾನದವರು, ಸೌರಮಾನದವರು ಅಂತ ಇಬ್ಬರಿದ್ದೇವೆ ನಾವು ಈಗ. ಈ ಕಡೆ ನಾವೆಲ್ಲ ಲೆಕ್ಕಾಚಾರ ಹಾಕೋದು ಚಾಂದ್ರಮಾನ. ಕೇರಳ, ತಮಿಳುನಾಡು ಮತ್ತೆ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಲೆಲ್ಲ ಕೆಲವು ಭಾಗದಲ್ಲಿ ಸೌರಮಾನವನ್ನು ಲೆಕ್ಕಾಚಾರ ಹಾಕ್ತಾರೆ. ಅದಕ್ಕಾಗಿ ಸೌರಯುಗಾದಿ, ಚಾಂದ್ರಯುಗಾದಿ ಅಂತ ಹೀಗೆಲ್ಲ ಕರೀತಿರ್ತಾರೆ. ಅದಕ್ಕಿಂತ ಅವೆರಡನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಪರಿವತ್ಸರ ಅಂತ ಒಂದಿದೆ. ಆ ಪರಿವತ್ಸರ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಪರಿವತ್ಸರಕ್ಕೆ ಮತ್ತೊಂದು ವರ್ಷ ಬಾರ್ಹಸ್ಪತ್ಯ ವರ್ಷ ಅಂತ. ಸೂರ್ಯಂದು ಚಂದ್ರಂದು ನಾವೀಗ ತಿಳ್ಕೊಂಡ್ವಿ. ಅದಕ್ಕಿಂತ ಮೊದಲು ಗುರುಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುವ ಕಾಲಕ್ಕೆ ಒಂದು ವರ್ಷ ಅಂತ ಕರೀತಾರೆ. ಇದು ಮೇಷಾದಿ ರಾಶಿಗಳಲ್ಲಿ ಅದು ಸಂಚಾರ ಮಾಡ್ತಿರ್ತದೆ. ಗುರುಗ್ರಹದ ಚಲನೆ ಬಹಳ ನಿಧಾನ. ಎಲ್ಲಾ ಗ್ರಹಗಳಲ್ಲಿಯೂ ಅದು ಬಹಳ ದೊಡ್ಡದು. ಹಾಗಾಗಿ ಅದರ ಚಲನೆ ಬಹಳ ನಿಧಾನ. ಒಂದೊಂದು ರಾಶಿಯಲ್ಲಿ ಅದೇನು ಸಂಚಾರ ಮಾಡ್ತಿರ್ತದೆ, ಒಂದು ರಾಶಿಯಲ್ಲಿ ಅದು ಒಂದು ವರ್ಷ ಇರ್ತದಂತೆ. ಹೀಗೆ 12 ವರ್ಷಕ್ಕೊಂದ್ಸರಿ ಅದರದ್ದು ಪೂರ್ಣ ವೃತ್ತ ಮುಗೀತದೆ. ಒಂದು ರಾಶಿಯಲ್ಲಿ ಅದು ಇತ್ತಂದ್ರೆ ಒಂದು ರಾಶಿಯನ್ನು ಬಿಟ್ಟು ಮತ್ತೊಂದು ರಾಶಿಗೆ ಹೋಗೋ ತನಕ ಒಂದು ವರ್ಷ ಅದಕ್ಕೆ ಕಾಲ ಆಗ್ತದೆ. ಅದನ್ನ ಬಾರ್ಹಸ್ಪತ್ಯ ವರ್ಷ ಅಥವಾ ಪರಿವತ್ಸರ ಅಂತ ಕರೀತಾರೆ.
ಅದರ ಮುಂದಿಂದು ಇಡಾವತ್ಸರ ಅಂತ. ಇಡಾವತ್ಸರ ಅಂತಂದ್ರೆ ನಕ್ಷತ್ರಗಳ ಲೆಕ್ಕಕ್ಕೆ ಹೊಂದಿಕೊಂಡಿರುವಂಥದ್ದು ಇಡಾವತ್ಸರ. 27 ನಕ್ಷತ್ರಗಳಿವೆ ನಮ್ಗೆ ಗೊತ್ತಿರುವಂತೆ, ಪ್ರಧಾನ ನಕ್ಷತ್ರಗಳಿವು. ಅಶ್ವಿನಿ, ಭರಣಿ ಮೊದಲಾದಂಥ ನಕ್ಷತ್ರಗಳು. ಕೋಟಿಗಟ್ಟಲೆ ನಕ್ಷತ್ರಗಳಿದ್ರೂ 27 ನಕ್ಷತ್ರಗಳು ಪ್ರಧಾನ. ಆ 27 ನಕ್ಷತ್ರಗಳೇನಿವೆ, 27 ದಿವಸಕ್ಕೊಂದು ತಿಂಗಳು. 30 ದಿವಸ ಆಗಬೇಕಾಗಿಲ್ಲ, 30 ಆಗಬೇಕಾಗಿಲ್ಲ, 31 ಆಗಬೇಕಾಗಿಲ್ಲ. ವಾರದ ಲೆಕ್ಕಾಚಾರದಲ್ಲಿ ಒಂದು ವಾರಕ್ಕೆ 7 ದಿನ ಅಂತೀವಿ. 4 ವಾರಗಳಾದ್ರೆ 28 ದಿವಸ ಆಗ್ತವೆ. ಅದೂ ಲೆಕ್ಕಕ್ಕಿಲ್ಲ, ಕೇವಲ 27 ದಿವಸ. ಆ 27 ದಿವಸಕ್ಕೆ ಒಂದು ತಿಂಗಳು. ಅದರಂತೆ ಆ 27ನ್ನ 12ಕ್ಕೆ ಗುಣಿಸಿದರೆ ಅದೆಷ್ಟಾಗ್ತದೋ ಅಷ್ಟು ಅದೊಂದು ವರ್ಷ. ಇಲ್ಲೆಲ್ಲ 365, 300 ಇತ್ಯಾದಿ ಯಾವ ಲೆಕ್ಕಾಚಾರನೂ ಬೇಕಾಗಿಲ್ಲ. 27 ದಿವಸಗಳಿಗೆ ಒಂದು ತಿಂಗಳು ಅಂತ 12 ಆಗಿಬಿಟ್ರೆ ಮುಗಿದೋಯ್ತು. ಅದನ್ನ ಒಂದು ವರ್ಷ ಅಂತ ತಿಳ್ಕೊಳ್ಬೇಕು. 324 ದಿವಸ ಅಷ್ಟೇ ಅದು ಒಂದು ವರ್ಷವೇ. ಮುಂದೆ ವತ್ಸರ ಅಂತ ಕರೀತಾರೆ. ಮುಂದೆ ಬರುವಂಥದ್ದು ಅನುವತ್ಸರ. ಅನುವತ್ಸರ ಅಂತಂದ್ರೆ ಅದು ಸೌರಮಾನದ ಸಂವತ್ಸರ, 365 ದಿವಸಗಳು. ಸೂರ್ಯ ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಯಲ್ಲಿರ್ತಾನೆ. ಪಂಚಾಂಗ ತೆಗೆದು ನೋಡಿದ್ರೆ ಆ ಸೂರ್ಯನ ಸಂಕ್ರಮಣವನ್ನು ಸೂಚನೆ ಮಾಡಿರ್ತಾರೆ. ಅದರಂತೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬರ್ಲಿಕ್ಕೆ ಒಂದು ತಿಂಗಳು ತಗೊಳ್ತಾನೆ. 12 ರಾಶಿಗಳನ್ನು ಸಂಚಾರ ಮಾಡಿದ ಅಂತಂದ್ರೆ ಅದಕ್ಕೊಂದು ವರ್ಷ ಮುಗೀತು ಅಂತ ಅರ್ಥ. ಹೀಗೆ ಸೌರ ಯುಗಾದಿ ಇತ್ಯಾದಿಗಳಲ್ಲಿ ಲೆಕ್ಕ ಹಾಕ್ತಿರ್ತಾರಲ್ಲ, ಸೂರ್ಯ 12 ರಾಶಿಗಳ ಸಂಚಾರವನ್ನು ಮುಗಿಸಿ ಬಂದದ್ದನ್ನ ಸೌರಮಾನದವರು ಲೆಕ್ಕ ಹಾಕಿಕೊಂಡು ಆ ಪ್ರಕಾರ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಹೊಂದಿಸ್ಕೋತಾರೆ. ಅದು 365ನೇ ದಿವಸದ್ದು. ಷಷ್ಟ್ಯುತ್ತರ ತ್ರಿತಯ ಅಂತ ಕರೀತಾರೆ. 365 ದಿವಸಗಳ ಲೆಕ್ಕಾಚಾರ ಏನಿದೆ ಅದನ್ನ ಸೌರಮಾನ ಅಂತ ಕರೀತಾರೆ. ಆ ಸೌರಮಾನದ ಸಂವತ್ಸರ, ಅದಕ್ಕೇನೆ ಅನುವತ್ಸರ ಅಂತ ಕೂಡ ಕರೀತಾರೆ. ಮುಂದೆ ಸಂವತ್ಸರ ಅಂತ ಒಂದಿದೆ. ಸಂವತ್ಸರ ಅಂತಂದ್ರೆ ನಾವು ಚಾಂದ್ರಮಾನವನ್ನು ಲೆಕ್ಕಾಚಾರ ಹಾಕ್ತೀವಲ್ಲ, ಇವರಿಗೆ ಸಂಬಂಧಪಟ್ಟದ್ದು. ಚಂದ್ರನ ಚಲನೆಗೆ ಸಂಬಂಧಪಟ್ಟದ್ದು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ 2 ಪಕ್ಷಗಳು, ಕೃಷ್ಣನ ಈ ಚಂದ್ರನ ಚಲನೆಯನ್ನು ಅವಲಂಬಿಸಿಕೊಂಡು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಎರಡೂ ಕಳೆದ್ರೆ, ಅಮಾವಾಸ್ಯೆ ಕಳೆದು ಪ್ರತಿಪತ್ ಪ್ರಾರಂಭ ಆದ್ರೆ ಇನ್ನೊಂದು ಮಾಸ ಪ್ರಾರಂಭ ಆಯಿತು. ಹೀಗೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಇವುಗಳ ಎರಡೂ ಪಕ್ಷಗಳನ್ನು ಸೇರಿಸಿ ಒಂದು ಮಾಸ ಅಂತ 12 ಮಾಸ ಆಗಿಬಿಟ್ರೆ ಅದನ್ನ ಚಂದ್ರನ ಚಲನೆ ಅಂತ ಕರೀತಾರೆ. 360 ದಿನಗಳಿಗೆ ಅನುಸಾರವಾಗಿ 15 ದಿವಸ, 15ಅನ್ನು 12ರಿಂದ ಗುಣಿಸಿದ್ರೆ ಅದು 360ಕ್ಕೆ ಸಮಾನ ಆಗ್ತದೆ. ಅದಕ್ಕಾಗಿ ಅದನ್ನ ಸಂವತ್ಸರ ಅಂತ ಕರೀತಾರೆ. ಇದನ್ನು ನಾವು ಉಪಯೋಗ ಮಾಡುವಂಥದ್ದು. ಹೀಗೆ 360 ಚಂದ್ರಂದು, 365 ಸೂರ್ಯಂದು. ಇಂಥ 5 ಸಂವತ್ಸರಗಳಿವೆ. ಈ 5 ಸಂವತ್ಸರಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ನಾರಾಯಣ ಅನ್ನುವಂಥ 5 ರೂಪಗಳಿಂದ ಭಗವಂತ ವಾಸ ಮಾಡಿಕೊಂಡಿರ್ತಾನಂತೆ. ಮತ್ತು ಅವುಗಳಲ್ಲಿ ನಕ್ಷತ್ರ, ಚಂದ್ರ, ಸೂರ್ಯ ಅನ್ನುವ ಹೆಸರಿನಿಂದಲೂ ವಾಸ ಮಾಡಿಕೊಂಡಿರ್ತಾನೆ. ಆ ಎಲ್ಲಾ ಹೆಸರುಗಳು ಆ ನಕ್ಷತ್ರಾದಿಗಳಿಗೆ, ನಕ್ಷತ್ರಕ್ಕೆ ನಕ್ಷತ್ರ ಅಂತ ಹೆಸರು ಬಂದಿದ್ದು ಪರಮಾತ್ಮನಿಂದೆ. ಚಂದ್ರ, ಸೂರ್ಯಾದಿಗಳಿಗೂ ಕೂಡ ಪರಮಾತ್ಮನಿಂದಲೇ ಆ ಹೆಸರು ಬಂದದ್ದು. ಹೀಗೆ ಆ ಎಲ್ಲ ರೀತಿಯಾದ ಸಂವತ್ಸರಗಳೇನಿವೆ, ಎಲ್ಲ ರೀತಿಯಾದಂಥ ವರ್ಷಗಳೇನಿವೆ, ಆ ವರ್ಷಗಳಲ್ಲೆಲ್ಲ ಭಗವಂತ ಆಯಾ ರೂಪಗಳಿಂದಲೇ ಇರ್ತಾನೆ. ಇದ್ದು ಜೀವಿಗಳ ಕಡೆಯಿಂದ ಆಯಾ ಕೆಲಸಗಳನ್ನು ಮಾಡಿಸ್ತಾನೆ. ಮಾಡಿಸಿ ಅವರನ್ನ ಉದ್ಧರಿಸ್ತಾನೆ, ಅವರಿಗೆ ಚಿತ್ಸುಖವನ್ನು ಕೊಡ್ತಾನೆ. ಅಲ್ಲಿಗೆ 5ನೇ ಸಂಧಿ, ಆ ವಿಭೂತಿ ಸಂಧಿ ಅಂತ ಏನು ಕರೆಸ್ಕೊಂಡಿತ್ತು, ಆ 5ನೇ ಸಂಧಿ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಭಗವಂತನ ಯಾವ್ಯಾವ ರೂಪಗಳು ಎಲ್ಲೆಲ್ಲಿರ್ತವೆ ಮತ್ತು ಎಷ್ಟೆಷ್ಟು ಸಂಖ್ಯೆಯಿಂದಿರ್ತವೆ ಅಂತ ಅನ್ನೋದಿಲ್ಲ ಅಲ್ಲಿ ಬಂದಿತ್ತು. ಮುಂದೆ 6ನೇ ಸಂಧಿ. 6ನೇ ಸಂಧಿಯ ಮೊದಲನೇ ಪದ್ಯ ಈಗ ನಾವು ಶ್ರವಣ ಮಾಡಬೇಕಾಗಿರೋದು. ಹರಿಕಥಾಮೃತ ಸಾರದ 147ನೇ ಪದ್ಯ ಅದು. ಜನನಿ ಪಿತ ಭೂ ವಾರಿದಾಂಬರವೆನಿಪ ಪಂಚಾಗ್ನಿಯಲ್ಲಿ ನಾರಾಯಣನ 30 ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಮಿಧಗಳನ್ನು
ನಿರಂತರ ಹೋಮಿಸುತ್ತ ಪಾವನಕ್ಕೆ ಪಾವನ ನೆನಪ ಪರಮನ ಬೇಡು ಪರಮ ಸುಖ. ಪಂಚಮಹಾಯಜ್ಞ ಸಂಧಿ ಅಂತ ಕರೀತಾರೆ ಇದರಲ್ಲಿ. ಈ ಸಂಧಿಯಲ್ಲಿ 5 ರೀತಿಯಾದಂತಹ ಯಜ್ಞಗಳನ್ನ ಹೇಳ್ತಾರೆ. ಜನನಿ ಅಂದ್ರೆ ತಾಯಿ, ಪಿತಾ ಅಂದ್ರೆ ತಂದೆ, ಭೂ ಅಂದ್ರೆ ಭೂಮಿ, ವಾರಿದ ಅಂದ್ರೆ ಮೋಡ, ಅಂಬರ ಅಂದ್ರೆ ಆಕಾಶ. ಇವುಗಳೇ 5 ಅಗ್ನಿಗಳಂತ. ಇವು 5 ಅಗ್ನಿ ಅಂದ ಮೇಲೆ ಇದರಲ್ಲಿ ಯಾವ್ಯಾವ ಆಹುತಿಯನ್ನು ಹಾಕ್ತೇವೆ, ಅಲ್ಲಿ ಆಹುತಿ ಯಾವುದು, ಕೆಂಡ ಯಾವುದು, ಹೊಗೆ ಯಾವುದು, ಇದನ್ನೆಲ್ಲ ಗಮನಿಸಬೇಕು. ಅದನ್ನು ಈ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ವಿನಿಪ ಪಂಚಾಗ್ನಿಯಲ್ಲಿ ನಾರಾಯಣನ 30 ಮೂರ್ತಿಗಳ, ನಾರಾಯಣನ 30 ಮೂರ್ತಿಗಳನ್ನ ತಿಳ್ಕೊಳ್ಬೇಕು. ವ್ಯಾಪಾರ ವ್ಯಾಪ್ತಿಗಳ 30 ಅನ್ನೋದು ಸಂಖ್ಯಾ, ಏನೇನು ಮಾಡ್ತಾನೆ ಅವನು ಮತ್ತು ಆತ ಹೇಗೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅನ್ನೋದನ್ನೆಲ್ಲ ನೆನೆದು ತಿಳ್ಕೊಂಡು ದಿವಸಗಳೆಂಬ ಸಮಿತಿಗಳನ್ನು ನಿರಂತರ ಹೋಮಿಸುತ್ತಾ. ಒಂದು ದಿನ ಆಯಿತು ಅಂದ್ರೆ ದಿನದ ಕೊನೆಗೆ ಮಲಗುವಾಗಲೇ ಮಾಡಬೇಕು ಅಂತಿಲ್ಲ, ಮಧ್ಯಾಹ್ನದ ಹೊತ್ತು ಮಾಡ್ಬೋದು, ಬೆಳಗಿನ ಹೊತ್ತು ಮಾಡ್ಬೋದು. ಈ ಒಂದು ದಿವಸ ಇವತ್ತೇನು ಪ್ರಾರಂಭ ಮಾಡುವನಿದ್ದೇನೆ, ಈ ದಿವಸ ನಿನ್ನನ್ನು ಕುರಿತಾಗಿ ನಾನು ಮಾಡುವಂಥ ಯಜ್ಞ ಏನಿದೆ, ಈ ಯಜ್ಞಕ್ಕೊಂದು ಆಹುತಿ. ಎಲ್ಲಾ ತರದ ಆಹುತಿಗಳನ್ನ ನಾವು ಹಾಕ್ಲಿಕ್ಕೆ ಸಿಗೋದಿಲ್ಲ. ಅಶ್ವತ್ಥದ ಸಮಿತಿಗಳು ಮತ್ತು ಉಳಿದು ಪಲಾಶ ಇತ್ಯಾದಿ ಎಲ್ಲ ನಮಗೆ ಸಿಗೋದಿಲ್ಲ. ಅದಕ್ಕೆ ಬೇಕಾದಂಥ ಮಂತ್ರಗಳು ಗೊತ್ತಿರೋದಿಲ್ಲ. ದಿನವನ್ನು ಪ್ರಾರಂಭ ಮಾಡುವಾಗ ಅಥವಾ ದಿನವನ್ನು ಸಮಾಪ್ತಿ ಮಾಡುವಾಗ ಈ ದಿನ ನಿನಗೊಂದು ಆಹುತಿ ಅಂತ ತಿಳ್ಕೊಂಡ್ಬಿಟ್ರೆ, ಆ ದಿನ ಸ್ವಲ್ಪ ಏನಾದರೂ ಮಾಡಬಾರ್ದ ಕೆಲಸಗಳನ್ನು ಮಾಡಿದ್ರು ಅಥವಾ ಮಾಡಬೇಕಾದ ಕೆಲಸಗಳನ್ನು ಅಲ್ಪ ಮಾಡಿದ್ರು, ಆ ಎಲ್ಲ ದೋಷಗಳನ್ನು ಕಳ್ಕೊಂಡು ಭಗವಂತನಿಗೆ ಅದು ಅರ್ಪಿತ ಆಗ್ತದೆ. ಪಾವನಕ್ಕೆ ಪಾವನ ಅನಿಸ್ಕೊಂಡಿರುವಂತಹ ಭಗವಂತ ಏನಿದ್ದಾನೆ ಅವನನ್ನು ಬೇಡಬೇಕು. ಬೇಡು ಪರಮ ಸುಖ, ಪರಮನ ಬೇಡು ಪರಮ ಸುಖ. ಸುಖ ಏನಾದರೂ ಸಿಗೋದಿದ್ರೆ ಅವನಿಂದಲೇ ಸಿಗಬೇಕು, ಉಳಿದವರಿಂದ ಸಿಗೋದಿಲ್ಲ. ಅವನನ್ನು ಕೇಳಿಕೊಂಡು ಅದರಂತೆ ಮನುಷ್ಯ ಜೀವನ ನಡೆಸಬೇಕು. ಬೃಹದಾರಣ್ಯಕ ಭಾಷ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ವಿವರಣೆಗಳನ್ನು ಹೇಳ್ತಾರೆ. ದ್ಯು ಪರ್ಜನ್ಯ ಧರಾ ಪುಂಸ್ತ್ರೀ ಸಂಸ್ಥಿತಂ ಪಂಚರೂಪಿಣಂ ನಾರಾಯಣಂ ವಾಸುದೇವಂ ತಥಾ ಸಂಕರ್ಷಣಂ ಪ್ರಭುಂ ಪ್ರದ್ಯುಮ್ನಂಚ ಅನಿರುದ್ಧಂಚ ಕ್ರಮಾಧ್ಯಾಯಂಸ್ತು ಸರ್ವದಾ ಪಂಚಾಗ್ನಿವಿನ್ನಾಮ ಭವೇತ್ ಸಯಾತಿ ಪರಮಂ ಸುಖಂ. ಈ ತರ 5 ಯಜ್ಞಗಳನ್ನು ನಾನು ಮಾಡ್ತಿದ್ದೇನೆ ಅಂತ ಯಾರು ತಿಳ್ಕೋತಾರಲ್ಲ, ಅವನನ್ನ ಪಂಚಾಗ್ನಿವಿತ್, ಪಂಚಾಗ್ನಿ ವಿದ್ಯಾದಲ್ಲಿ ಪ್ರವೀಣ ಅಂತ ಕರೀತಾರಂತ. ಅವನ್ನ ಮಹಾಸುಖ ಸಿಗ್ತದೆ ಅವನಿಗೆ. ನಾಸ್ಯ ಸಂಸರ್ಗ ದೋಷೋಸ್ತಿ. ಎಲ್ಲಾ ಕಡೆ ಮನುಷ್ಯನಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಸಂಸರ್ಗ ದೋಷ. ತಪ್ಪು ಕೆಲಸಗಳನ್ನು ನಾವು ಬೇಕಾಷ್ಟು ಮಾಡಿರ್ತೇವೆ, ಅದು ಸಾಲದು ಅಂತೇಳಿ ತಪ್ಪು ಕೆಲಸಗಳು ಮಾಡುವಂಥ ಅನೇಕ ಮಂದಿಯ ದೋಷ, ಅವರ ಸಂಪರ್ಕ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತೇಳಿ ಅನೇಕ ಅಶೌಚಗಳನ್ನು ಮಾಡುವವರು, ಅನೇಕ ತಪ್ಪು ಕಾರ್ಯಗಳನ್ನು ಮಾಡುವವರು, ಅವ್ರದ್ದೆಲ್ಲ ಸಂಪರ್ಕ ನಮಗೆ. ಹಾಗಾಗಿ ಅರ್ಥಶುದ್ಧಿ, ನಾವು ಗಳಿಸುವಂತಹ ಧನ ಮತ್ತು ಅದನ್ನು ಖರ್ಚು ಮಾಡುವ ರೀತಿ ಇವೆಲ್ಲ ನಮ್ಮ ಅಸ್ತವ್ಯಸ್ತ ಆಗಿರ್ತವೆ. ಧನವನ್ನು ಗಳಿಸೋದು ಮತ್ತು ಧನವನ್ನು ಖರ್ಚು ಮಾಡೋದೆರಡೂ ಕೂಡ ಅನ್ಯಾಯಯುತವಾಗಿ ಬಿಟ್ಟಿದ್ರೆ ಮನುಷ್ಯನ ಮೂಲ ಪ್ರವೃತ್ತಿನೇ ಭ್ರಷ್ಟ ಆಗಿ ಹೋಗ್ತದೆ. ಆಗ ಆತನಿಗೊಂದು ಮೈಲಿಗೆ ಬಂದುಬಿಡ್ತದಂತೆ. ಮನುಷ್ಯ ಗಳಿಸೋದು ಅನ್ಯಾಯದಿಂದ ಗಳಿಸಿದ್ರೆ ಮತ್ತು ಖರ್ಚು ಮಾಡೋದು ಕೂಡ ಅನ್ಯಾಯದಿಂದ ಮಾಡಿಬಿಟ್ರೆ, ಯಾರಿಗಾರು ಕೊಡಬೇಕಾದ್ದನ್ನ ಕೊಡದೆ ಹೋದ್ರೆ ಅನೇಕ ಜನರದ್ದು ಋಣ ಇರ್ತದೆ ನಮ್ಮ ಮೇಲೆ. ಯಾವ್ಯಾವುದೋ ಧನವನ್ನು ನಾವು ತಗೊಳ್ಬಾರ್ದಾಗಿರ್ತದೆ, ನಮ್ಗೆ ಯಾವುದ್ರ ಮೇಲೆ ಒಂದು ನೈತಿಕ ಹಕ್ಕಿರೋದಿಲ್ಲ, ಅಂಥದನ್ನೆಲ್ಲ ಸ್ವೀಕಾರ ಮಾಡಿಬಿಡ್ತೇವೆ, ಬೇಕಾದಷ್ಟು ಅನ್ಯಾಯ ಮಾಡ್ತೀವಿ ಜೀವನಕ್ಕಾಗಿ. ಅದಕ್ಕಾಗಿ ಮನುಷ್ಯನಿಗೊಂದು ಮೈಲಿಗೆ ಬಂದುಬಿಡ್ತದೆ, ಋಣ ಅಂತ ಕರೀತಾರೆ ಅದನ್ನು. ಆ ಮೈಲಿಗೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಮನುಷ್ಯ, ಸಾಧ್ಯ ಆದಷ್ಟು ಶುದ್ಧನಾಗಿ. ನಾಸ್ಯ ಸಂಸರ್ಗ ದೋಷೋಸ್ತಿ. ಪಂಚಾಗ್ನಿ ವಿದ್ಯಾದಲ್ಲಿ ಪ್ರವೀಣ ಆಗಿರ್ತಾನೆ ಯಾರು, ಈ ದಿವಸವನ್ನು ನಾನು ನಿನಗೆ ಆಹುತಿ ಮಾಡ್ತೇನೆ ಅಂತ ಯಾರು ಭಗವಂತನ ಪೂಜಾ ಮಾಡ್ತಾರೆ, ಅವನು ಯಾವ ಸಂಸರ್ಗ ದೋಷವನ್ನು ಪಡ್ಕೊಳ್ಳೋದಿಲ್ಲ. ಬಂದ್ರೂ ಸ್ವಲ್ಪ ಅಲ್ಪ ಆಗ್ತದಷ್ಟೇ. ಸಂಸಾರಸ್ಥ ಆಗಿದ್ದೇನೆ, ಜೀವನ ನಡೆಸಬೇಕು, ಹೆಂಡತಿ ಮಕ್ಕಳ ಹೊಟ್ಟೆ ಹೊರಿಬೇಕಾಗಿದೆ, ಅದಕ್ಕಾಗಿ ಪೂರ್ಣ ಶುದ್ಧವಾಗೇ ಧನ ಸಂಪಾದನೆ ಮಾಡ್ತೇನೆ, ಶುದ್ಧವಾಗೇ ಖರ್ಚು ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಜೀವನವೇ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ಏನೇನೋ ವ್ಯಾಪಾರಗಳನ್ನು, ವಹಿವಾಟುಗಳನ್ನು ಇತ್ಯಾದಿಗಳನ್ನ ಮಾಡ್ತೇನೆ, ಅದರಿಂದ ಬರಬಹುದಾದಂಥ ದೋಷಗಳನ್ನು ನಿವಾರಿಸು ಅಂತ ಬೆಳಗಾಗಿ ಎದ್ದು ಕೂಡಲೇ ಅಥವಾ ರಾತ್ರಿ ಮಲಗುವಾಗ ಭಗವಂತನ ಪ್ರಾರ್ಥನೆ ಮಾಡಿ ಆ ದಿನವನ್ನು ಅವನಿಗೆ ಅರ್ಪಣೆ ಮಾಡಿದರೆ ಆ ದೋಷಗಳನ್ನು, ಸಂಸರ್ಗ ದೋಷಗಳನ್ನು ಕಳ್ಕೋತಾನೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಂಥ ಮಾತಿದು. ಅದಕ್ಕಾಗಿ ಭಗವಂತನಲ್ಲಿ ಪಾವನಕ್ಕೆ ಪಾವನ ಅಂತ ಈಗ ಹೇಳಿದರು.
ಜಗತ್ತಿನಲ್ಲಿ ಗಂಗಾ ನದಿ, ತೀರ್ಥ, ಅಗ್ನಿ ಮೊದಲಾದಂಥ ಅನೇಕ ಪವಿತ್ರ ವಸ್ತುಗಳೇನಿವೆ ಅವುಗಳನ್ನೆಲ್ಲ ಆತ ಪವಿತ್ರ ಮಾಡುವನು. ಅವೆಲ್ಲದಕ್ಕಿಂತ ಹೆಚ್ಚಿನ ಪವಿತ್ರ ಆತ. ಹೀಗೆ ಆ ಪಂಚಮಹಾಯಜ್ಞ ಸಂಧಿ ಏನಿದೆ ಅದರ ಶ್ರವಣದ ಆರಂಭದಲ್ಲಿ ಹೀಗೆ ಚಿಂತನೆ ಮಾಡಬೇಕು ಮನುಷ್ಯ. ಗಗನ ಪಾವಕ ಸಮಿಧಿ ರವಿ, ರಶ್ಮಿಗಳೇ ಧೂಮವು, ಅರ್ಚಿಯನಿಪುದು ಹಗಲು, ನಕ್ಷತ್ರಗಳು ಕಿಡಿಗಳು, ಚಂದ್ರಮ ಅಂಗಾರ, ಮೃಗವರೋದರನೊಳಗೆ ಐರೂಪಗಳ ಚಿಂತಿಸಿ ಭಕ್ತಿರಸ ಮಾತುಗಳ ಮಂತ್ರವ ಮಾಡಿ ಹೋಮಿಸುವರು ವಿಪಶ್ಚಿತರು. ಮೊದಲನೇದ್ದು ಅಗ್ನಿ ಬಗ್ಗೆ ಹೇಳ್ತಾರೆ. ಇಲ್ಲಿ ಅಗ್ನಿಯಲ್ಲಿ ಹೇಗೆ ಹೋಮ ಮಾಡಬೇಕು ಅಂತನ್ನೋದನ್ನು ಹೇಳ್ತಾರೆ. ಇದೆಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ, ಛಾಂದೋಗ್ಯ ಭಾಷ್ಯದಲ್ಲಿ ಎಲ್ಲ ಕಡೆ ಬಂದಿದ್ದಂಥ ಮಾತಿದೆ. ಗಗನವೇ ಅಗ್ನಿ ಅಂತೆ, ಆಕಾಶವೇ ದೊಡ್ಡ ಅಗ್ನಿ. ಅದರಲ್ಲಿ ಸಮಿಧಿ ರವಿ, ಸೂರ್ಯನೇ ಒಂದು ಸಮಿತ್ತು. ಆ ಸೂರ್ಯನ ಕಿರಣಗಳಿವೆ ಅಲ್ಲ, ಅವೇ ಹೊಗೆ. ಹಗಲೇ ಅದರ ಜ್ವಾಲೆ, ಸೂರ್ಯನಿಂದ ಬರುವಂಥ ಜ್ವಾಲೆಗಳೇನಿವೆ ಹಗಲೇ ಜ್ವಾಲೆ. ನಕ್ಷತ್ರಗಳು ಕಿಡಿಗಳಂತೆ, ಹಗಲು ಹೊತ್ತು ನಮ್ಗೆ ಕಾಣಿಸೋದಿಲ್ಲ, ಆದರೂ ಅವು ಕಿಡಿಗಳನ್ನಂತೂ ಭಾವಿಸಬೇಕು. ಚಂದ್ರ, ಅವಾಗಲೂ ಚಂದ್ರನು ನಮ್ಗೆ ಕಾಣಿಸೋದಿಲ್ಲ, ಆದರೆ ಚಂದ್ರನೇ ಕೆಂಡ. ನಕ್ಷತ್ರ, ಚಂದ್ರ ಎಲ್ಲನೂ ಇದ್ದೇ ಇರ್ತವೆ ಹಗಲು ಹೊತ್ತಿನಲ್ಲಿ ಕೂಡ, ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಚಂದ್ರನೊಳಗೆ 5 ರೂಪಗಳನ್ನು ಧ್ಯಾನ ಮಾಡಬೇಕು. ಭಗವಂತನ 5 ರೂಪಗಳನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಭಕ್ತಿರಸದ ಮಾತುಗಳನ್ನೆಲ್ಲ ಮಂತ್ರ ಅಂತ ತಿಳ್ಕೊಳ್ಬೇಕು. ಎಲ್ಲಾ ಥರದ ಮಂತ್ರಗಳು ನಂಬಲಿಕ್ಕೆ ಬರೋದಿಲ್ಲ, ಎಲ್ಲಾ ಮಂತ್ರಗಳು ನೆನಪು ಬರೋದಿಲ್ಲ. ಆದರೆ ಭಗವಂತನನ್ನು ಕುರಿತಾದಂತಹ ಮಾತುಗಳನ್ನ, ಅವು ಯಾವುದೇ ಭಾಷೆಯಲ್ಲಿ ಇರಲಿ, ಅವನ್ನ ಮಂತ್ರ ಅಂತ ತಿಳ್ಕೊಂಡ್ಬಿಟ್ಟು ವಿಪಶ್ಚಿತರು ಹೋಮಿಸುವರು. ಜ್ಞಾನಿಗಳಾದ ಹೋಮ ಮಾಡ್ತಾರೆ. ಇದು ಜ್ಞಾನಿಗಳು ಹೋಮ ಮಾಡೋ ರೀತಿ. ಅಜ್ಞಾನಿಗಳಾದವರು ಯಜ್ಞಕುಂಡ ಮಾಡಿ ಅಲ್ಲಿ ಹೋಮ ಮಾಡ್ತಾರೆ. ಅದಕ್ಕಾಗಿ ಶ್ರೇಯಾನ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಅಂತ ಭಗವದ್ಗೀತಾ ಹೇಳಿದ್ದು. ಯಜ್ಞಕುಂಡ ಮಾಡಿ ಅದರಲ್ಲಿ ನಾವು ಕೈ ಮುಟ್ಟಿದ್ರೆ ಸುಡುವಂತ ಬೆಂಕಿಯನ್ನು ಹಾಕ್ತೇವಲ್ಲ, ಈ ಬೆಂಕಿ ಲೌಕಿಕ ಅಗ್ನಿ, ಈ ಅಗ್ನಿಯನ್ನು ಹಾಕಿ ತುಪ್ಪ ಹಾಕಿ ಮತ್ತೆ ಸಮಿತಿಗಳನ್ನು ಹಾಕಿ ಏನು ಯಜ್ಞ ಮಾಡ್ತೀವಿ, ಇದೆಲ್ಲ ದ್ರವ್ಯ ಯಜ್ಞ ಅಂತ ಕರೆಸ್ಕೊತದೆ. ಗಗನದಲ್ಲಿ ಮತ್ತು ಮೋಡದಲ್ಲಿ, ತಾಯಿ ತಂದೆಯರಲ್ಲಿ, ಭೂಮಿಯಲ್ಲಿ ಏನು ಯಜ್ಞ ಮಾಡ್ತೀವಿ, ಇಂಥ ಯಜ್ಞಕ್ಕೆಲ್ಲ ಜ್ಞಾನ ಯಜ್ಞ ಅಂತ ಕರೀತಾರೆ. ಅದಕ್ಕಾಗಿ ಹೋಮಿಸುವರು ವಿಪಶ್ಚಿತರು, ಜ್ಞಾನಿಗಳು ಮಾಡುವ ರೀತಿ ಇದು. ಅಸೌ ವಾವಲೋಕೋ ಗೌತಮಾಗ್ನಿ ತಸ್ಯ ಆದಿತ್ಯ ಏವ ಸಮಿತ್. ಆದಿತ್ಯ ಅಂದ್ರೆ ಸೂರ್ಯ, ಅವನೇ ಸಮಿತ್. ರಶ್ಮಯೋ ಧೂಮಃ ಅಹರರ್ಚಿ, ಹಗಲೇ ಅಲ್ಲಿ ಜ್ವಾಲೆ. ಚಂದ್ರಮಾ ಅಂಗಾರ, ನಕ್ಷತ್ರಾಣಿ ವಿಸ್ಫುಲಿಂಗಾ. ತಸ್ಮಿನ್ನೇತಸ್ಮಿನ್ನಗ್ನೋ ದೇವಾ ಶ್ರದ್ಧಾಂ ಜುಹ್ವತೆ ತಸ್ಯಾಹುತೆ ಸೋಮೋ ರಾಜ ಸಂಭವತಿ ಅಂತ ಛಾಂದೋಗ್ಯ ಉಪನಿಷತ್ತು. ಆ ಛಾಂದೋಗ್ಯ ಉಪನಿಷತ್ತಿನ ಭಾಷೆನೂ ಕೂಡ ಅದನ್ನೇ ವಿವರಿಸಿದೆ. ಆದಿತ್ಯಸ್ಯ ತಥಾ ದಾನಾತ್ ರಶ್ಮಿಸ್ಸ ರತಿರೂಪತಃ ತಮಸ ಅಹನನೀಯತ್ವಾತ್ ಅಹಶ್ಚಂದ್ರ ಪರಂ ಸುಖಂ ಅನನ್ಯ ರಾಜೋ ನಕ್ಷತ್ರಂ ಅಂತ ಸಾಮ ಸಂಹಿತಾದಲ್ಲಿ ಬಂದ ಮಾತು ಛಾಂದೋಗ್ಯ ಉಪನಿಷತ್ನಲ್ಲಿ. ಪರಮಾತ್ಮನನ್ನು ಆದಿತ್ಯ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಆದಾನಾತ್ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಯಾರೇನೇ ಕರ್ಮಗಳನ್ನು ಮಾಡಲಿ ಆ ಕರ್ಮಗಳನ್ನೆಲ್ಲ ಅವನು ಸ್ವೀಕಾರ ಮಾಡ್ತಾನೆ. ಆ ಕಾರಣಕ್ಕಾಗಿ ಅವನನ್ನು ಆದಿತ್ಯ ಅಂತ ಕರೀತಾರೆ. ಅದಿತಿ ದೇವಿಯ ಮಗ. ಎಲ್ಲಾ ದೇವತೆಗಳು ಅದಿತಿ ದೇವಿಯಲ್ಲಿ ಹುಟ್ಟಿದವರು ಕಶ್ಯಪನಿಂದ. ವಾಮನ ರೂಪಿಯಾಗಿ ಭಗವಂತನು ಹುಟ್ಟಿದ. ಅದಕ್ಕಾಗಿ ಆದಿತ್ಯ ಅನ್ನೋದು ಸರಿ, ಅದೆಲ್ಲರಿಗೂ ಗೊತ್ತಿದ್ದೇ, ಪುರಾಣದ ಮಾತದು. ಆದರೆ ಕರ್ಮಗಳ ಫಲವನ್ನು ಸ್ವೀಕಾರ ಮಾಡ್ತಾನಲ್ಲ, ಇಡೀ ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ತನ್ನೊಳಗೆ ಇಟ್ಕೋತಾನಲ್ಲ, ಆ ಕಾರಣಕ್ಕಾಗಿ ಆತ ಆದಿತ್ಯ. ರಶ್ಮಿಸ್ಸ ರತಿರೂಪತಃ, ರಶ್ಮಿ ಅಂತ ಕೂಡ ಕರಿಬಹುದು ಪರಮಾತ್ಮನನ್ನ. ರಶ್ಮಿ ಶಬ್ದ ಸ್ತ್ರೀಲಿಂಗ ಶಬ್ದ ಸಂಸ್ಕೃತದ ವ್ಯಾಕರಣದ ಪ್ರಕಾರ. ಆದಿತ್ಯ ಶಬ್ದ ಪುಲ್ಲಿಂಗ ಶಬ್ದ. ಆದರೂ ಎಲ್ಲಾ ಶಬ್ದಗಳಿಂದಲೂ ಅವನು ವಾಚ್ಯನೆ. ಯಾಕೆಂದ್ರೆ ರತಿರೂಪತಃ, ಸುಖಸ್ವರೂಪ ಪರಮಾತ್ಮ. ಅದಕ್ಕಾಗಿ ಆತ ರತಿ ಅಂತ ಕರೆಸ್ಕೋತಾನೆ. ತಮಸ ಅಹನನೀಯತ್ವಾಚ್ಚ ಅಹಹ, ಅಹಸ್ ಅಂತ ಮಾತಾಡೋ ಶಬ್ದ. ಇದು ಸಕಾರ ಅಂತ ನಕಾರ ಅಂತವಾದಂಥ ನಪುಂಸಕಲಿಂಗ ಶಬ್ದ. ಪುಲ್ಲಿಂಗ ಶಬ್ದದಿಂದ ವಾಚ್ಯ, ನಪುಂಸಕಲಿಂಗ ಶಬ್ದದಿಂದ ವಾಚ್ಯ, ಸ್ತ್ರೀಲಿಂಗ ಶಬ್ದದಿಂದಲೂ ವಾಚ್ಯ. ಅಹನ್ ಅಂತ ಪರಮಾತ್ಮ ಕರೆಸ್ಕೋತಾನೆ. ಅಹನ್ ಅಂತ ಯಾಕೆ ಕರೆಸ್ಕೋತಾನೆ ಅಂತಂದ್ರೆ, ತಮಸ ಅಹನನೀಯತ್ವಾತ್,
ಎಂಥ ದೊಡ್ಡ ಕತ್ತಲು ಕೂಡ ಪರಮಾತ್ಮನನ್ನು ಮುಚ್ಚಲಾರದು. ಅದಕ್ಕಾಗಿ ಆತ ಹ ಅಂತ ಕರೆಸ್ಕೋತಾನೆ. ಹೀಗೆ ಪರಮಾತ್ಮನಿಗೆ ಗಗನ ಅಂತ ಹೆಸರಿದೆ, ರವಿ ಅಂತ ಹೆಸರಿದೆ. ರವಿ ಗಗನ ಇದೆಲ್ಲ ಎಲ್ಲಾ ಶಬ್ದಗಳ ನಿಷ್ಪತ್ತಿ ನನಗೆ ತಲೆಯೊಳಗಿಲ್ಲ. ಯಾವ್ದಾವ್ದು ನೆನಪಿಗೆ ಬಂತೋ ಯಾವ್ದು ಇಲ್ಲಿ ಉಪಲಬ್ಧ ಇದೆ ಅದನ್ನು ಹೇಳ್ತೇನೆ ಅಷ್ಟೇ. ರಶ್ಮಿ, ಹಗಲು, ನಕ್ಷತ್ರ, ಚಂದ್ರ, ಚದಿ ಆಹ್ಲಾದಯತ ಧಾತು, ಚಂದ್ರ ಶಬ್ದ ಹುಟ್ಟಿದ್ದು. ಎಲ್ಲರಿಗೂ ಸಂತೋಷ ಕೊಡುವವನು. ಯಾರು ಹೋಮ ಮಾಡ್ತಾರೆ, ಹೋಮ ಮಾಡಿದವ್ರಿಗೆಲ್ರಿಗೂ ಸಂತೋಷ ಕೊಡುವವನು. ಅದಕ್ಕಾಗಿ ಆತನನ್ನು ಚಂದ್ರ ಅಂತ ಕರೀತಾರೆ. ಆ ಚಂದ್ರನೊಳಗೆ ನಾರಾಯಣಾಧ್ಯಾತ್ಮ, ನಾರಾಯಣ ಮೊದಲಾದ ಹೆಸರುಳ್ಳಂತಹ ಪರಮಾತ್ಮನನ್ನ ಅವನನ್ನ ನೆನಪು ಮಾಡ್ಕೊಳ್ಬೇಕು. ಅಂಗಾರ ಅಂಗರತೇರಪಿ, ಅವನನ್ನ ಅಂಗಾರ ಅಂತ ಕರೀತಾರೆ ಪರಮಾತ್ಮನನ್ನ. ಯಾಕೆ ಅಂಗಾರ ಅಂತ ಕರೀತಾರೆ ಅಂದ್ರೆ ಅಂಗರತೇಹೆ, ಅಂಗ ಅಂದ್ರೆ ನಮ್ಮ ಶರೀರ, ನಮ್ಮ ಶರೀರ ಅಂತ ಇಟ್ಕೊಳ್ಬಹುದು, ಅಥವಾ ಪರಮಾತ್ಮಂದೇ ಶರೀರ. ಆ ಪರಮಾತ್ಮನ ಶರೀರ ಎಲ್ಲ ಸುಖ ಸ್ವರೂಪವಾದದ್ದು, ರಕ್ತ ಮಾಂಸ ರೂಪವಾದದ್ದಲ್ಲ. ಅದಕ್ಕಾಗಿ ಆತನನ್ನ ಅಂಗಾರ ಅಂತ ಕರೀತಾರೆ. ಮುಂದೆ ಅದನಾತ್ ಅಂಗನೇತೃತ್ವಾತ್ ಇತರಾಮ ಚಲತ್ವತಃ ಸಮೇಧನಾಥ್ ಸಮಿದ್ವಿಷ್ಣು, ಅವನನ್ನು ಸಮಿತ್ ಅಂತ ಕರೀತಾರೆ. ಸಮಿತ್ ಶಬ್ದದಿಂದಲೂ ಅವನು ವಾಚ್ಯ. ಯಾಕೆಂದ್ರೆ ಜ್ವಲಿಸ್ತಾನೆ ಸಮೇಧನಾಥ್. ಯಾರ್ಯಾರು ಪುಣ್ಯಕರ್ಮಗಳನ್ನ ಆತನಿಗೆ ಸಮರ್ಪಣೆ ಮಾಡಿದರೆ ಅದನ್ನೆಲ್ಲ ಆತ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಜ್ವಲಿಸ್ತಾನೆ, ಆದ್ದರಿಂದ ಅವನಿಗೆ ಸಮಿತ್ ಅಂತ ಕರೀತಾರೆ. ಹೀಗೆ ನಾನಾ ಥರದ ಹೆಸರುಗಳು ಅವನಿಗೆ. ಪಾವಕನು ಪರ್ಜನ್ಯ, ಸಮಿಧಿಯು ಪ್ರಾವಹೀಪತಿ, ಧೂಮಗಳು ಮೇಘಗಳು, ಮೇಘಾವಳಿ ಅರ್ಚಿ, ಕ್ಷಣಪ್ರಭೆ ಗರ್ಜನವೇ ಕಿಡಿಯು, ಭಾವಿಸುವುದಂಗಾರ ಸಿಡಿಲೆಂದು, ಈ ವಿಧ ಅಗ್ನಿಯೊಳು ಅಬ್ಧಿಜಾತನ ಕೋವಿದರು ಹೋಮಿಸುವರು ಅನುದಿನ ಪರಮ ಭಕ್ತಿಯಲ್ಲಿ. ಮುಂದಿಂದು 3ನೇ ಪದ್ಯ ಈ ಸಂಧಿದು. ಪರ್ಜನ್ಯವೇ ಅಗ್ನಿ. ಪರ್ಜನ್ಯ ಅಂತಂದ್ರೆ ಮೋಡಗಳು, ಅದನ್ನೇ ಅಗ್ನಿ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಜನನಿ ಪಿತ ಭೂ ವಾರಿದ ಅಂಬರ ಅಂತ ಹೀಗೆ ಬಂತು. ಅಂಬರದ ಬಗ್ಗೆ ಹಿಂದೆ ಹೇಳಾಯ್ತು. ಈಗಿನ ಪರ್ಜನ್ಯದ ಬಗ್ಗೆ ಹೇಳ್ತಾರೆ. ಅಲ್ಲಿ ಸಮಿತ್ ಯಾವುದು ಅಂದ್ರೆ ಪ್ರವಾಹವಾಯು. ಪ್ರವಾಹವಾಯು ಅಂತ ಒಬ್ಬ ವಾಯು ಇದ್ದಾನೆ, ಮುಖ್ಯವಾಯು ಅಲ್ಲ ಇವನು, ಇನ್ನೊಬ್ಬ ವಾಯು, ಅವನೇ ಅದಕ್ಕೆ ಸಮಿತ್. ಮೇಘಗಳ ಮಂಡಲ ಏನಿದೆ ಅದೇ ಧೂಮ, ಹೊಗೆ. ಮಿಂಚು ಏನು ಬರ್ತದಲ್ಲ ಅದೇ ಅದಕ್ಕೆ ಜ್ವಾಲೆ. ಗುಡುಗು ಬಂದ್ರೆ ಅದನ್ನ ಕಿಡಿ ಅಂತ ತಿಳ್ಕೊಳ್ಬೇಕು. ಸಿಡಿಲೆ ಕೆಂಡ. ಹೀಗೆ ತಿಳ್ಕೊಂಡು ಆ ಪರಮಾತ್ಮನನ್ನ ಚಂದ್ರನಲ್ಲಿ ತಿಳ್ಕೊಳ್ಬೇಕು. ಚಂದ್ರನಲ್ಲಿ ಅಂತರ್ಗತನಾಗಿದ್ದಾನೆ ಅಂತ ತಿಳ್ಕೊಂಡು ಪರಮ ಭಕ್ತಿಯಿಂದ ಜ್ಞಾನಿಗಳಾದ ಹೋಮ ಮಾಡ್ತಾರೆ. ಅಬ್ಧಿಜಾತನ ಕೋವಿದರು, ಪಂಡಿತರು ಹೋಮಿಸುವರು ಅನುದಿನ ಪರಮ ಭಕ್ತಿಯಲ್ಲಿ ಅತ್ಯಂತ ಭಕ್ತಿಯಿಂದ ಪರಮಾತ್ಮನ ಅರ್ಪಣೆ ಧ್ಯಾನ ಮಾಡ್ತಾರೆ. ಪರ್ಜನ್ಯೋ ವಾವ ಗೌತಮಾಗ್ನಿ ತಸ್ಯ ವಾಯುರೇವ ಸಮಿತ್, ವಾಯುವೇ ಸಮಿತ್. ಅಭ್ರಂ ಧೂಮಃ, ಮೋಡಗಳೇನಿವೆ ಅದಕ್ಕೆ ಧೂಮ ಅಂತ ತಿಳ್ಕೊಳ್ತಾರೆ. ವಿದ್ಯುತ್ ಅರ್ಚಿಹಿ, ಮಿಂಚು ಅದು ಅರ್ಚಿ. ಅಶನಿಹಿ ಅಂಗಾರಾಹ ಹ್ರಾದುನಯೋ ವಿಸ್ಫುಲಿಂಗಾಹ ತಸ್ಮಿನ್ನೇತಸ್ಮಿನ್ನಗ್ನೋ ದೇವಾಹ ಸೋಮಂ ರಾಜಾನಂ ಜುಹ್ವತಿ ತಸ್ಯಾ ಆಹುತೇರ್ ವರ್ಷ ಸಂಭವತಿ ಅಂತ ಛಾಂದೋಗ್ಯ ಉಪನಿಷತ್ತು. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಸಂವತ್ಸರ, ಆಕಾಶ, ರಾತ್ರಿ ಇತ್ಯಾದಿ ಶಬ್ದಗಳಿಂದ ಆತ ಹೇಗೆ ವಾಚ್ಯ ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ಅದಕ್ಕನುಸಾರವಾಗಿ ಆಯಾ ಶಬ್ದಗಳಿಂದ ಭಗವಂತ ವಾಚ್ಯ ಅನ್ನೋದನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ಅಲ್ಲಿಗೆ ಆ ಪಂಚಮಹಾಯಜ್ಞ ಸಂಧಿಯ 6ನೇ ಸಂಧಿ ಏನಿದೆ ಅದರ 3ನೇ ಪದ್ಯದ ಶ್ರವಣದೊಂದಿಗೆ ಇವತ್ತಿನ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.